ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣದ ಜೊತೆಗೆ 1,200 ರೂಪಾಯಿಯನ್ನು ಕೂಡ ನೀವು ಪಡೆಯಬಹುದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಜೊತೆಗೆ ಈ ಯೋಜನೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಿದ್ರೆ 1,200 ರೂಪಾಯಿ ನಿಮಗೆ ಉಚಿತವಾಗಿ ಬರುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಸ್ನೇಹಿತರೆ, 2,000 ರೂಪಾಯಿ ಪ್ಲಸ್ 1,200 ರೂಪಾಯಿಯನ್ನು ನೀವು ನೇರವಾಗಿ ನಿಮ್ಮ ಖಾತೆಗೆ ಉಚಿತವಾಗಿ ಸರ್ಕಾರದಿಂದ ಜಮಾ ಮಾಡ್ಕೋಬಹುದು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಈ ಯೋಜನೆಯ ಹೆಸರೇನು, ಈ ಯೋಜನೆಗೆ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇನು, ಈ ಯೋಜನೆಯಲ್ಲಿ ಒಳಗೊಂಡಿರೋ ಯಾವ್ಯಾವ ಕಂಡೀಷನ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ಈಗಾಗಲೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋಗೆ ಒಂದು ಲೈಕ್ ಕೊಡುವ ಮುಖಾಂತರ ವಿಡಿಯೋ ನೋಡಲು ಶುರು ಮಾಡಿ. ಹೌದು ಸ್ನೇಹಿತರೆ, ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತಲೇ ಗೃಹಲಕ್ಷ್ಮಿ ಯೋಜನೆಯ ಥರನೇ ಈ ಯೋಜನೆಯನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ ಈ ಯೋಜನೆಯ ಹೆಸರೇನು, ಈ ಯೋಜನೆಗೆ ಎಲ್ಲಿ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಕಂಡೀಷನ್ ಏನೇನು ಅಪ್ಲೈ ಆಗುತ್ತೆ ಈ ಯೋಜನೆಯಲ್ಲಿ, ಪ್ರತಿಯೊಂದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಏನಿದ್ದೀರಾ ಅವರು ತಲಾ 2,000 ರೂಪಾಯಿ ಅಂತೆ 10 ತಿಂಗಳು ಅಂದರೆ 20,000 ರೂಪಾಯಿಯನ್ನು ತಮ್ಮ ಖಾತೆಗೆ ಜಮಾ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ದಾಖಲೆಗಳು ಅಥವಾ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಸ್ನೇಹಿತರೆ, ಈಗಾಗಲೇ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಸ್ನೇಹಿತರೆ. ರೇಷನ್ ಕಾರ್ಡ್ ಇರಲೇಬೇಕು, ಮತ್ತು ಬ್ಯಾಂಕ್ ಅಕೌಂಟು ಆ್ಯಕ್ಟಿವ್ ಇರೋ ಅಕೌಂಟ್ ಇರಲೇಬೇಕು. ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಸ್ನೇಹಿತರೆ. ಏಜ್ ಸರ್ಟಿಫಿಕೇಟ್ ಅನ್ನೋದು ಇರಲೇಬೇಕು ಸ್ನೇಹಿತರೆ. ಯಾಕೆಂದರೆ ಈ ಸ್ಕೀಮ್ ಯಾರೆಲ್ಲ ಅರ್ಹರು ಇದ್ದೀರಾ ಅಂತ ಗೊತ್ತಾಗೋದೇ ನಿಮ್ಮ ಏಜ್ ಸರ್ಟಿಫಿಕೇಟ್ ಮೇಲೆ. ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಸ್ನೇಹಿತರೆ. ಜೊತೆಗೆ 2 ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇದಿಷ್ಟು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ಸ್ ಆದರೆ ಮತ್ತು ಕಂಡೀಷನ್ಗಳು ಯಾವ್ಯಾವು ಬರ್ತವೆ ಅನ್ನೋದಾದರೆ ಸ್ನೇಹಿತರೆ, ಈ ಯೋಜನೆಯ ಫಲಾನುಭವಿಯ ಹೆಸರಿನ ಅಕೌಂಟ್ನಲ್ಲಿ FD ಇರಬಾರ್ದು ಸ್ನೇಹಿತರೆ, ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಇರಬಾರ್ದು. ಜೊತೆಗೆ ಅವರ ಖಾತೆಯಲ್ಲಿ 10,000ಕ್ಕಿಂತ ಜಾಸ್ತಿ ಮೊತ್ತ ಇರಬಾರ್ದು. ಜೊತೆಗೆ ಸ್ನೇಹಿತರೆ, ಅವರ ಇನ್ಕಮ್ ಸರ್ಟಿಫಿಕೇಟಲ್ಲಿ ವಾರ್ಷಿಕ ಆದಾಯ 32,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಮತ್ತು ಅವರು ಸರ್ಕಾರದಿಂದ ಬರುವ ಯಾವುದೇ ರೀತಿ ಪಿಂಚಣಿಯನ್ನು ಹೊಂದಿರಬಾರ್ದು. ಜೊತೆಗೆ ಸ್ನೇಹಿತರೆ, ಮುಖ್ಯವಾಗಿ ಇದರಲ್ಲಿ ಬೇಕಾಗಿರೋದು ಏಜ್. ಅವ್ರ ಏಜು 65+ ಇರಬೇಕು ಸ್ನೇಹಿತರೆ, ಅಂದರೆ 65 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಹೌದು ಸ್ನೇಹಿತರೆ, ಇದಿಷ್ಟು ಕೂಡ ಈ ಯೋಜನೆಯ ಕಂಡೀಷನ್ಗಳಾಗಿರುತ್ತವೆ. ಈ ಕಂಡೀಷನ್ಗೆಲ್ಲದು ನೀವು ಬದ್ಧರಾಗಿದ್ದೀರಿ ಅಂದರೆ ಮಾತ್ರ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಲು ಅರ್ಹರಿರುತ್ತೀರಿ. ಹಾಗಾದರೆ ಸ್ನೇಹಿತರೆ, ಈ ಯೋಜನೆಗೆ ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ ಸ್ನೇಹಿತರೆ, ಈ ಯೋಜನೆ ಬಂದ್ಬಿಟ್ಟು ಅಟಲ್ ಜಿ ಜನಸೇವಾ ಕೇಂದ್ರ ಅನ್ನೋ ಸ್ಕೀಮ್ ಅಡಿ ಬರುತ್ತೆ ಸ್ನೇಹಿತರೆ. ಈ ಯೋಜನೆಯ ಹೆಸರು ಏನಂತ ನೋಡೋದಾದರೆ ಸ್ನೇಹಿತರೆ, ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಇದು. ಹಾಗಾಗಿ ಸ್ನೇಹಿತರೆ, ನಿಮ್ಮ ಹತ್ರದಲ್ಲಿರೋ ಯಾವುದೇ ಆಗಲಿ ನಾಡ ಕಚೇರಿ ಆಗಲಿ, ತಾಲೂಕು ಆಫೀಸ್ ಆಗಲಿ, ಆ ಆಫೀಸ್ಗಳಲ್ಲಿ ಈ ಅಟಲ್ ಜಿ ಸೇವಾ ಕೇಂದ್ರ ಅಂತ ಏನಿದೆ ಅಲ್ಲಿ ಒಂದು ಆಫೀಸ್ ಇರುತ್ತೆ. ಅಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಜೊತೆಗೆ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ 1 ತಿಂಗಳು ವೆರಿಫಿಕೇಷನ್ ಆಗುತ್ತೆ ಸ್ನೇಹಿತರೆ. ಅದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ದು, ನಿಮ್ಮ ಕೊಟ್ಟಿರೋ ಕಂಡೀಷನ್ಸ್ಗೆಲ್ಲ ಅಪ್ಲೈ ಕರೆಕ್ಟಾಗಿದ್ದರೆ ಮಾತ್ರ 1 ತಿಂಗಳಾದಮೇಲೆ ಸ್ನೇಹಿತರೆ ನಿಮ್ಮ ಖಾತೆಗೆ 1,200 ರೂಪಾಯಿ ಏನಿದೆ ಅದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದಿಷ್ಟು ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣದ ಜೊತೆಗೆ 1,200 ರೂಪಾಯಿಯನ್ನು ಪಡ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.